ಕರ್ಣ ಮತ್ತು ನಿಧಿಯ ಮದುವೆ ಅಥವಾ ನಿಶ್ಚಿತಾರ್ಥ ನಡೆಯೋದು ಡೌಟು. ಮದುವೆ ಖಂಡಿತವಾಗಿಯೂ ಕೂಡ ಹಾಗೆ ಆಗುತ್ತೆ. ಅದಕ್ಕೆ ಸ್ವಲ್ಪ ದಿವಸಗಳು ಕಾಯಬೇಕಾಗುತ್ತೆ. ಯಾಕೆಂದ್ರೆ ಈಗ ನಿನ್ನೆ ತಾನೇ ಒಂದು ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅರ್ಜುನ್ ಜೊತೆ ನಿಧಿಯ ಒಂದು ಎಂಗೇಜ್ಮೆಂಟ್ ಅನ್ನ ಸಹ ಮಾಡೋಕ್ಕೆ ಮುಂದಾಗ್ತಾರೆ. ಆಗ ಕರ್ಣ ಒಂದು ಪ್ಲಾನ್ ಅನ್ನ ಮಾಡಿ ಅದನ್ನ ತಡೆಯುವ ಹಾಗೆ, ತಡೆದಿಲ್ಲ ಬಟ್ ತಾನೇ ಕೈಗೆ ರಿಂಗ್ ಅನ್ನ ಹಾಕ್ತಾನೆ, ಒಂದು ಉಪಾಯವನ್ನ ಮಾಡಿ ಅದನ್ನ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ. ಈಗ ನೆಕ್ಸ್ಟ್ ಮದುವೆಯ ತಯಾರಿ ನಡೀತಾ ಇದೆ. ಸೊ ಅಷ್ಟರಲ್ಲಿ ಕರ್ಣ ಮತ್ತೆ ನಿಧಿಯ ಮದುವೆ ಒಂದು ಹಂತಕ್ಕೆ ಬರುತ್ತೆ. ಬಹಳ ಟ್ವಿಸ್ಟ್ ಕಾದಿದೆ. ಅದಕ್ಕೆ ಮೇನ್ ಹೈಲೈಟ್ ಅಂದ್ರೆ ನಿತ್ಯ ಇಂದ ಎಲ್ಲ ಸತ್ಯ ಗೊತ್ತಾಗುತ್ತೆ. ಮನೆಯವರು ಕೂಡ ಖಂಡಿತವಾಗಿಯೂ ಕೂಡ ಶಾಕ್ ಆಗೋದು ಗ್ಯಾರಂಟಿ ಇದನ್ನ ನೋಡಿದ್ರೆ. ತಾವು ಕೂಡ ನೋಡ್ತಿರ್ಬೋದು, ಉತ್ತಮವಾದಂತ TRP ರೇಟಿಂಗ್ ಸಹ ಪಡೆದುಕೊಂಡಿದೆ. ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಅದ್ಭುತವಾಗಿಯೂ ಕೂಡ ಬರ್ತಾ ಇದೆ ಧಾರಾವಾಹಿ. ಎಲ್ಲರ ಒಂದು ನೆಚ್ಚಿನ ಫೇವರೇಟ್ ಅನ್ಬೋದು ಇದು. ಕರ್ಣ ಮತ್ತೆ ನಿಧಿಯ ಒಂದು ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಅರ್ಜುನ್ ಮತ್ತೆ ಇನ್ನೊಬ್ರು ನಿತ್ಯ, ಸೊ ಈ ಒಂದು 4 ಏನು ಮೇನ್ ಲೀಡ್ ಅನ್ಬೋದು ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಈಗ ತಾನೇ ಬಂದಿದ್ದು ಅರ್ಜುನ್ ಪಾತ್ರ ಚೆನ್ನಾಗಿ ಕೂಡ ಒಂದು ಟ್ವಿಸ್ಟ್ ಪ್ಲೇ ಆಗ್ತಾ ಇದೆ. ನಿಧಿ ಮತ್ತೆ ಕರ್ಣ ಮದುವೆನ ಆರಂಭದಿಂದ ಕೂಡ ಜನರು ವೆಯ್ಟ್ ಮಾಡ್ತಾ ಇದ್ರು, ಬಟ್ ಒಳ್ಳೊಳ್ಳೆ ಟ್ವಿಸ್ಟ್ಗಳು ಬಂತು. ಈಗ ನೆಕ್ಸ್ಟ್ ಏನಾಗುತ್ತೆ, ಕರ್ಣ ಮತ್ತೆ ನಿಧಿ ಮದುವೆ ಯಾವಾಗ ಆಗುತ್ತೆ, ಯಾವ ರೀತಿ ಆಗುತ್ತೆ ಅದನ್ನ ನೋಡಕ್ಕೆ ಜನರು ಕಾಯ್ತಾ ಇದ್ದಾರೆ. ನಿತ್ಯ ಒಂದು ಮದುವೆ ಏನಾಗ್ತಾ ಇರುತ್ತೆ ಅರ್ಜುನ್ ಚಂದ್ರನ ತಡೆಯುವಂತ ಕೆಲಸವನ್ನ ಇದೀಗ ಮೇಜರ್ ಟ್ವಿಸ್ಟ್ ನಲ್ಲಿ ನೋಡಬಹುದು.